ಅಡ್ವೆಂಚರ್ ಟೂರಿಂಗ್ ಮಾಡಬೇಕಾದ್ರೆ ಗಾಡಿ ಆಫ್ ಆಯಿತು, ಸೆಲ್ಫ್ ಸ್ಟಾರ್ಟ್ ವರ್ಕ್ ಆಗಿಲ್ಲ, ಬ್ಯಾಟ್ರಿ ಡ್ರೈನ್ ಆಗಿ ಹೋಗ್ಬಿಡ್ತು ಅಂದರೆ ಆರಾಮಾಗಿ ಕಿಕ್ ಸ್ಟಾರ್ಟ್ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ಕೆಲವೊಂದಿಷ್ಟು ಜನ ಈ ಗಾಡಿನ ತೊಗೊಂಡೋಗಿ MT-ಗೆ R15ಗೆ ಕಂಪೇರ್ ಮಾಡ್ತಾರೆ. ಈ ಗಾಡಿ ಬಿಲ್ಡ್ ಮಾಡಿರೋ ಪರ್ಪಸ್ಸೇ ಬೇರೆ. ಈ ಗಾಡಿ ಆ ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದೆ. ಅರ್ಥ ಆಯ್ತು ಅನ್ಸುತ್ತೆ. ಬೈಕ್ಸಲ್ಲಿ ಈ ಎಕ್ಸ್ಪಲ್ಸ್ ಹೆಂಗೋ, ಕಾರ್ಸಲ್ಲಿ ಈ ಫಾರ್ಚುನರ್ ಒಳ್ಳೆ ಆಫ್ ರೋಡಿಂಗ್ ಕಾರ್ ಅಂತಾನೆ ಹೇಳ್ಬೋದು. ಈ ಕಾರ್ ಅಂತೂ ಹೆಸರಿಗಷ್ಟೇ ಆಫ್ ರೋಡಿಂಗ್ ಕಾರು. ಅಯ್ಯೋ ಪಾಸ್ಪೋರ್ಟ್ ಸೈಜಲ್ಲಿ ಎಷ್ಟು ಮುದ್ದ ಕಾಣಿಸ್ತೀವಿ. ಇವಳು ಮಕ್ ಬೆಂಕಿ ಹಾಕ. ಈ ಗಾಡೀಲಿ ಚೆನ್ನಾಗಿರೋ ರೋಡಲ್ಲಿ ಹೋಗ್ಬಿಟ್ರೆ ಈ ಗಾಡಿಗೇನೆ ಅವಮಾನ ಮಾಡ್ದಂಗೆ ಆಗ್ಬಿಡ್ತದೆ. 18.9 BHP, 17.35 mm ಟಾರ್ಕು. ಇದು ಅಡ್ಜಸ್ಟಬಲ್ ಸಸ್ಪೆನ್ಷನ್, ಫ್ರಂಟು ಬ್ಯಾಕು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಕರೆಕ್ಟಾಗಿ ಓಡಿಸ್ರಿ ಗಾಡಿನ. ಯಾಕೆ ಹಾಕೋ ಸೈಡ್ಗೆ, ಹಾಕೋ ಸೈಡ್ಗೆ ಹಾಕೋ. ಬರೋ ಅಲ್ಲೊಂದು ಟೀ ಅಂಗಡಿ ಹತ್ರ ಕುತ್ಕೊಂಡು ಮಾತಾಡೋಣ ಆಯಿತು. ಯಾರು ಗಾಬರಿ ಆಗ್ಬೇಡಿ, ಇವ್ರು ನಮ್ಮ ಫ್ರೆಂಡ್ಸೇ ಸುಮ್ಮನೆ ಮಾಡಿದ್ದು. ಜನ್ಮಕ್ಕೆ ಹೋಗೋ ನೋಡಿ ಹೆಂಗೆ ತಪ್ಕೊಂಡು ಕುಂತಾರೋ ಅವರು. ಇದರಲ್ಲಿರೋದು 99.6 cc ಲಿಕ್ವಿಡ್ ಕೂಲ್ ಇಂಜಿನ್ನು. ಎಲ್ಲರೂ ನಮ್ಮನ್ನೇ ನೋಡ್ತವ್ರೆ, ಯಾಕಂದರೆ ರೋಡ್ಗಿಂತ ಹೈಟ್ ನಾವೇ ಇರ್ತೀವಲ್ಲ. ಈ ಬೈಕ್ನ ಆಫ್ ರೋಡಿಂಗ್ಗೆ ತೊಗೊಂಡು ಹೋಗೋದೇ ಬೇಡ. ನಮ್ಮ ಹೊಸದುರ್ಗ ರೋಡ್ಗೆ ಬೇಜಾನ್ ಆಯ್ತಿದೆ. ರೋಡಲ್ಲಿ ಹೋಗ್ಬಿಟ್ರೇ ಆಫ್ ರೋಡ್ ಆಗ್ಬಿಡ್ತದೆ. CS ಸಂತೋಷ್ ಅವ್ರು ಸೈನ್ ಇರೋ ಗಾಡಿ ರ್ಯಾಲಿ ಎಡಿಷನ್ ಅಂತ ಬಿಟ್ಟಿದ್ದು. ಸೇಲ್ಸ್ ಜಾಸ್ತಿ ಆಯಿತು ಅಂತ ಪ್ರೋ ಎಡಿಷನ್ ಅಂತ ಹಾಕೊಂಡ್ರು ಹೋಗ್ಬಿಟ್ರು. ಯಾವ ರೋಡಲ್ಲಿ ಹುಡಿದ್ರು 35 ಮೈಲೇಜ್ ಮಾತ್ರ ಫಿಕ್ಸು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಗಾಡಿನ ಒಂದ್ಸತಿ ಸಿನಿಮ್ಯಾಟಿಕ್ ಶಾರ್ಟಲ್ಲಿ ಚೆಕ್ ಮಾಡಿ. ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ ಆಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದವ್ರೆ ಮಾತ್ರ.